Discuss the continuity of the function f where f is defined as follows. So ಇಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಇದು ಬಿಟ್ವೀನ್ 0 and 1, and again a constant function between 1 and 3, and again a constant function between 3 and 10. ಸೊ ಇದೇ ಕಂಡೀಷನ್ನ ಇಲ್ಲಿ ಲಾಗ್ ಮಾಡಿದ್ದೀವಿ. ಅದು ಗ್ರಾಫು ಹೀಗೆ ಕಾಣುತ್ತೆ ನೋಡಿ, ಇಲ್ಲಿ ಹೇಗೆ ಕಾಣ್ತಾ ಇದೆ, ಇದು ಮೆಟ್ಲು ಅಲ್ವಾ. ಸೊ 0 ಮತ್ತು ಇಂದ 1ವರೆಗೂ ನಮ್ಮ ಔಟ್ಪುಟ್ಟು 3 ಬರುತ್ತೆ. 1ಕ್ಕಿಂತ ಹೆಚ್ಚಾಯಿತು ಅಂತ ಹೇಳಿದ್ರೆ 4 ಆಗುತ್ತೆ, 3ವರೆಗೂ ಅದೇ ರೀತಿಯಲ್ಲಿರುತ್ತೆ, 3ಕ್ಕಿಂತ ಹೆಚ್ಚಾಯಿತು ಅಂತ ಹೇಳಿದ್ರೆ 5 ಆಗುತ್ತೆ. ಸೊ ದಿಸ್ ಇಸ್ ದ ಬಿಹೇವಿಯರ್ ಆಫ್ ದ ಫಂಕ್ಷನ್. ಇಲ್ಲಿ ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಟಿ ಆಗಿದೆ, ಸೊ 1 ಮತ್ತು 2 ಜಾಗ ಅಲ್ವಾ. ಸೊ ಇವೆರಡು ಜಾಗದಲ್ಲಿ ಇಟ್ ಇಸ್ ಡಿಸ್ಕಂಟಿನ್ಯೂಸ್. ಸರಿನಾ? ಇದನ್ನು ನಾವು ಬರೆದು ನೋಡಿಸ್ಬೇಕು. as f of x is a constant function for ಎಲ್ಲೆಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಬಿಹೇವಿಯರ್ ಮಾಡ್ತಾ ಇದೆ, ಫಾರ್ ಎಕ್ಸ್ ಬಿಟ್ವೀನ್ 0 and 1, ಫಾರ್ ಎಕ್ಸ್ ಬಿಟ್ವೀನ್ 1 and 3, ಆ್ಯಂಡ್ ಫಾರ್ ಎಕ್ಸ್ ಬಿಟ್ವೀನ್ 3 and 10. ಇಲ್ಲೆಲ್ಲ ಈ ರೀತಿಯಲ್ಲಿ ಬಿಹೇವ್ ಆಗ್ತದೆ. ಹಾಗಾಗಿ f of x is continuous in those open intervals. ಸರಿನಾ? ಕೇಸ್ ಇವಾಗ ಇಲ್ಲೆಲ್ಲೆಲ್ಲಿ ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಫಂಕ್ಷನ್ನು ಅಲ್ಲೆಲ್ಲ ಕಂಟಿನ್ಯೂಸ್ ಆಗಿರುತ್ತೆ. ಎಲ್ಲಿ ಡಿಸ್ಕಂಟಿನ್ಯೂಟಿ ಆಗುತ್ತೋ ಅಲ್ಲಿ ನಾವು ವಿಷಯನ ಡಿಸ್ಕಸ್ ಮಾಡ್ತು ಅಂದರೆ ಸಾಕು. ಸರಿನಾ? ಇಲ್ಲಿ ಎಲ್ಲೆಲ್ಲಿ ಆಗ್ತದೆ, ಎಫ್ ಆಫ್ ಸಿ ಅಂತ ಹೇಳಿದ್ರೆ ಎಫ್ ಆಫ್ 1 ವಿಚ್ ಇಸ್ ಈಕ್ವಲ್ ಟು 3. ಯಾವತ್ತಿದ್ರೂ ಈ ವ್ಯಾಲ್ಯೂ ಕಂಡುಹಿಡಿಯಿರಿ ಫಸ್ಟು. ಇಲ್ಲಿ ಇವಾಗ ರೈಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಮಾಡೋಕ್ಕೋ ಲೆಫ್ಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಮಾಡೋಕ್ಕೋ 1ನ ನಾವು ಇಲ್ಲಿ ನೋಡಿ, ಇಲ್ಲಿ 1 ಎಲ್ಲಿದೆ, ಇಲ್ಲಿದೆ 1 ಇನ್ಪುಟ್ಟು ಇಲ್ಲಿ ಬರುತ್ತೆ ನೋಡಿ. ಹಾಂ, ಇದು ನಿಮ್ಮ 1. ಆಟ್ 1 ನಮ್ಮ ಬಿಹೇವಿಯರು ಏನೋ 3 ಬರುತ್ತೆ. ಸರಿನಾ? ಫಾರ್ ಇನ್ಪುಟ್ ಆಫ್ 1 ವಿ ಹ್ಯಾವ್ ಎನ್ ಔಟ್ಪುಟ್ ಆಫ್ 3. ಅದೇ ರೈಟ್ ಹ್ಯಾಂಡ್ ಸೈಡಿಂದ ಬಂತು ಅಂತ ಹೇಳಿದ್ರೆ ಔಟ್ಪುಟ್ ಏನು ಬರ್ತಿದೆ, 4 ಬರ್ತಿದೆ. ಹಾಗಾಗಿ ಇಲ್ಲಿ ನೋಡಿಕೊಂಡು ನೀವು ಹುಷಾರಾಗಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ತೊಗೊಂತು ಅಂತ ಹೇಳಿದ್ರೆ ಇಲ್ಲಿ ಔಟ್ಪುಟ್ ಬಂದು 4 ಆಗುತ್ತೆ, ವಿಚ್ ಇಸ್ ನಾಟ್ ದ ಸೇಮ್ ಆ್ಯಸ್ ಎಫ್ ಆಫ್ ಸಿ. ಸೊ ಇದು ನಿಮ್ಮ ಮೊದಲನೆಯ ಡಿಸ್ಕಂಟಿನ್ಯೂಟಿ. ಮತ್ತು ಮುಂದೆ ಕೇಸ್ ಫಾರ್ ಸಿ ಈಸ್ ಈಕ್ವಲ್ ಟು 3, ಎಫ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ 3 ಈಸ್ ಈಕ್ವಲ್ ಟು 5 ಅಲ್ವಾ. ನೋಡಿ ಇಲ್ಲಿ ಎಫ್ ಆಫ್ 3 ಇಸ್ 5. ಮತ್ತು ಇವಾಗ ಯಾವ ದಿಕ್ಕಿಂದ ಅಪ್ರೋಚ್ ಮಾಡೋಕ್ಕಿದೆನಾ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ. ನೋಡಿ ಯಾವ ಕಡೆಯಿಂದ ಅಪ್ರೋಚ್ ಮಾಡ್ಬೇಕು ನಾವು. ಸೊ ವಿ ಹ್ಯಾವ್ ಎನ್ ಇನ್ಪುಟ್ ಆಫ್ 3, ಎಕ್ಸಾಕ್ಟ್ 3 ಎಲ್ಲಿ ಹೋಗ್ತಿದೆ, ಇದು ಆಟ್ 3 ಅಂತ ಹೇಳಿದ್ರೆ 5 ಬರುತ್ತೆ. ಇನ್ನು ಸ್ವಲ್ಪ ಲೆಫ್ಟ್ ಹೋಯಿತು ಅಂತ ಹೇಳಿದ್ರೆ 2.8 to 2.9 ಎಲ್ಲ 4 ಆಗ್ತಾಯಿದೆ. ಅದೇ ರೈಟ್ ಹೋಯಿತು ಅಂತ ಹೇಳಿದ್ರೆ 5 ಬರ್ತಾಯಿದೆ. ಸೊ ನಮ್ಗೆ 5 ಬೇಡ, ಯಾಕಂತ ಹೇಳಿದ್ರೆ ಆಟ್ 3 5 ಬರ್ತಾಯಿದೆ, ನಮಗೆ ಡಿಸ್ಕಂಟಿನ್ಯೂಟಿ ನೋಡಿಸ್ಬೇಕು. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡ್ತೀನಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಿಹೇವಿಯರ್ ಹೇಗಿದೆ, 3 ಬರುತ್ತೆ, ಆ್ಯಂಡ್ ವಿ ಹ್ಯಾವ್ 3 ವಿಚ್ ಇಸ್ ನಾಟ್ ಸೇಮ್ ಆ್ಯಸ್ ಎಫ್ ಆಫ್ 3. ಇಲ್ಲಾಯಿತು ಅಂತ ಹೇಳಿದ್ರೆ ಇದು ಎಫ್ ಆಫ್ 1. ಸರಿನಾ? ಸೊ ಕೊನೆಯದಾಗಿ ಹೀಗೆ ಬರಿಬೇಕು, ಫಂಕ್ಷನ್ ಎಸ್ ದಿಸ್ ಕಂಟಿನ್ಯೂಸ್ at x is equal to 1 and 3, continuous elsewhere. Continuous at every other point for x between 0
ಆ್ಯಂಡ್ 10 ಅಲ್ವಾ. ಸೊ ಇದೇ ನಿಮ್ಮ ಉತ್ತರ ಅಷ್ಟೇ.